ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಡಿ ಕೆ ಸಾಹೇಬ್ರದ್ದು ಹುಟ್ಟಿದ ಹಬ್ಬ. ಅವ್ರಿಗೆ ದೇವರು ವಯಸ್ಸು CM ಆಗಲಿ ಅಂತ ಆಗ್ಬಿಟ್ಟು ದೇವ್ರ ಹತ್ರ ನಾವು ಕೇಳ್ತೀವಿ. ಅವ್ರು CM ಆಗಬೇಕು ಅಂತ ನಮ್ಮ ಆಸೆ. ಅವ್ರ ದೇವ್ರಿಗೆ ಯಾವತ್ತೂ ಒಂದಿನ CM ಆಗಲೇ ಇದ್ದಾರೆ. ಅವರು ಎಲ್ಲರದ್ದು ಆಶೀರ್ವಾದ ಇದೆ, ಆ ಚಾಮುಂಡಿ ಅಮ್ಮಂದು ಆಶೀರ್ವಾದ ಇದೆ, ನಮ್ಮೆಲ್ಲರದು ಆಶೀರ್ವಾದ ಇದೆ. ಅವ್ರು ಯಾವುದಕ್ಕೂ ನಮಗೆ ಬೆಳೆಯೋಕ್ಕೆ ಒಂದು ದಾರಿ ಕೊಟ್ಟವ್ರೆ. ಕಾರ್ಯಕರ್ತರು ಬೆಳಿಬೇಕು, ಕಾರ್ಯಕರ್ತರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟವ್ರೆ. ಅದಕ್ಕೋಸ್ಕರ ಅವ್ರಿಗೆ ನಾವು ಮನಸ್ಸಿಂದ, ನಮ್ಮ ಕಾಂಗ್ರೆಸ್ ಪಕ್ಷದಿಂದ, ನಮ್ಮ ಮೈಸೂರಿಂದ, ತಂಡಗಿರಿ ಸೇಟ್ ಕಡೆಯಿಂದ, ಅಜಿ ಸೇಟ್ ಬ್ಲಾಕ್ನಿಂದ, ಸೌಕರ್ ಚೆನ್ನೈ ಬ್ಲಾಕ್ನಿಂದ ಅವ್ರಿಗೆ ದೇವರು ಆರೋಗ್ಯ ಆಶೀರ್ವಾದ ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು 100% CM ಐತಾರೆ. ಆ ಚಾಮುಂಡಿ ಒಂದು ಆಶೀರ್ವಾದ ಇದೆ, ಮತ್ತೆ ನಮ್ದು ಎಲ್ಲದು ಆಶೀರ್ವಾದ ಇದೆ. ಯಾಕಂತ ಹೇಳಿದ್ರೆ ಅವರು ಯಾವಾಗಲೇ ಆಗ್ಬೇಕಾಯ್ತು, ಇವಾಗ ಸಮಯ ಬಂದಿದೆ. ಅವ್ರು ಕೈದವ್ರೆ, ಕೈಕೊಂಡು ನಿಂತ್ಕೊಂಡೆ ಅವ್ರಿಗೆ ಇವಾಗ ಅಧಿಕಾರ ಸಿಗೋದು ಅವಕಾಶ ಇದೆ. 100% CM ಐತಾರೆ. ಹೆಸರು ಕೆಡ್ಸಕ್ಕೆ ಬೇಕಾಷ್ಟು ಪ್ರಯತ್ನ ಮಾಡ್ತಾವ್ರೆ. ಯಾಕಂತ ಹೇಳಿದ್ರೆ ಒಕ್ಕಲಿಗರಿಗೆ ಅವರು ಲೀಡರ್ ಆಯ್ತಾವ್ರೆ. ಮುಂಚೆ ದೇವೇಗೌಡರು ಇದ್ರು, ಇವಾಗ ಒಕ್ಕಲಿಗರು ಎಲ್ಲ ಡಿಸೈಡ್ ಮಾಡವ್ರೆ ಡಿ ಕೆ ಸಾಹೇಬ್ರಿಗೆ ನಮ್ಮ ಲೀಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಹೊಟ್ಟೆ ಕಿಸ್ಗೋಸ್ಕರ ಅವ್ರ ಮೇಲೆ ಹಿಂದಿನ ಅಪರಾಧ ಎಲ್ಲ ಮಾಡ್ತಾವ್ರೆ. ಅದೇನು ಮಾಡೋದು ಏನೂ ಆಗಲ್ಲ, ಅವರೇ ಮುಂದಕ್ಕೆ ಲೀಡರ್ ಆಗೋದು. ಒಕ್ಕಲಿಗರಿಗೆ ಅವರೇ ಲೀಡರ್ ಅಂತ ಹೇಳ್ಬಿಟ್ಟು ಅದು ಕೂಡ ಅವ್ರ ಪಾಪ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು. ಜನ ಅವ್ರಿಗೆ ಉತ್ತರ ಕೊಟ್ಟವ್ರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅವ್ರು ಇಲ್ದಿರೋದೆಲ್ಲ ಏನು ಪ್ರಯೋಜನ ಮಾಡಿದ್ರೆ ಏನೂ ಆಗಲ್ಲ. ಅದು ತಪ್ಪು ಮಾಡ್ತಾವ್ರೆ. ಅವ್ರು ಸೈಲೆಂಟ್ ಆಗಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದು. ಮುಸ್ಲಿಮ್ಸ್ ಅವ್ರು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟವ್ರು. ಅವ್ರಿಗೆ ಏನಕ್ಕೆ ಸಹಾಯ ಮಾಡಬೇಕು? ಮುಸ್ಲಿಮ್ಸ್ ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದ್ಸತಿ CM ಆಗಿದ್ರು. ಎರಡೇ ಅವ್ರ ತಂದೆನು ಮುಸ್ಲಿಮ್ಸ್ ಅವ್ರ ಜೊತೆಯಲ್ಲಿ ತಗೊಂಡು ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು CM ಆಗಿದ್ರು. ಅದು ಅವ್ರು ದೇವೇಗೌಡರು ಇದಾರಲ್ಲ, ಆ ಟೈಮಲ್ಲಿ ಮುಸ್ಲಿಮ್ಸ್ ಅವ್ರ ಜೊತೆಯಲ್ಲಿದ್ದಾರೆ. ಮುಸ್ಲಿಮ್ಸ್ ಅವ್ರ ಮಗ ನಾನು ಅಂತ ಹೇಳ್ಬಿಟ್ಟು ಒಂದ್ಸತಿ ಅವರು ಓಟ್ ತಗೊಂಡು CM ಆಗವ್ರೆ. ಅದು ಸಂತೋಷ, ಅವ್ರ ಕೆಲಸನೂ ಮಾಡವ್ರೆ. ಆದ್ರೆ ಕುಮಾರಸ್ವಾಮಿ ಮಾಡ್ತಾ ಇರೋದು ಎಲ್ಲ ಸರಿ ಇಲ್ಲ. ಅವ್ರು ಬೇಕಂತ ಡಿ ಕೆ ಸಾಹೇಬ್ರ ಮೇಲೆ ಅಪರಾಧ ಹತ್ತಿಸೋದು, ಅವ್ರ ಮೇಲೆ ಇಲ್ದಿರೋದೆಲ್ಲ ಹೇಳೋದು, ಅದೆಲ್ಲ ತಪ್ಪು ಮಾಡ್ತಾವ್ರೆ. ಅದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿಟ್ಬಿಟ್ರೆ ಅವರು ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು 100% ಇಟ್ಕೊಳ್ಳಿ. ಯಾವತ್ತೂ ಕಾಂಗ್ರೆಸ್ ಪಕ್ಷ ಡಿ ಕೆ ಸಾಹೇಬ್ರ ಜೊತೆಲಿ ಮುಸ್ಲಿಮ್ಸ್ ಅವ್ರು ಯಾವತ್ತೂ ಇದ್ದಾರೆ.